ಇನ್ನೊಂದು ಕಡೆಗೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಡಿಸಿಎಂ ಜೊತೆಗೂ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಈ ಕಡೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೂ ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿರೋದು ಗೊತ್ತಾಗ್ತಾ ಇದೆ. ಇಡೀ ಪ್ರಕರಣ ಗಂಭೀರತೆಯನ್ನ ಪಡೆದುಕೊಳ್ತಾ ಇರೋದ್ರಿಂದ ಗಂಭೀರ ಸ್ವರೂಪವಾಗಿ ಇರೋದ್ರಿಂದ ಹೈ ಲೆವೆಲ್ ಮೀಟಿಂಗ್ ಅನ್ನ ಕೂಡ ಸಿಎಂ ನಿವಾಸ ಕಾವೇರಿಯಲ್ಲಿ ನಡೆಸಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರಕರಣದ ಬೆಳವಣಿಗೆಗಳ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಗಂಭೀರವಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೂ ಕೂಡ ಸಿಎಂ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ, ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ನಿಲುವು, ಬದ್ಧತೆ, ಜೊತೆಗೆ ತನಿಖೆ ಸಾಗ್ತಾ ಇರುವ ಪ್ರಗತಿ, ಓವರ್ ಆಲ್ ಆಗಿ ಇಡೀ ಪ್ರಕರಣದಲ್ಲಿ ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಸಿಷನ್ಸ್ಗಳನ್ನು ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಆಮೇಲೆ ಸಾಕಷ್ಟು ಪ್ರಗತಿ ಸಾಧಿಸಿರೋದ್ರ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಿರುವಂತಹ ಸಾಧ್ಯತೆ ಕೂಡ ಇದೆ. ಪ್ರತ್ಯೇಕ ಮೀಟಿಂಗ್ ಆಗಿದೆ ಅಂತ ಹೇಳಿದ್ರೆ ಒಂದು ಇಂಟರ್ನಲ್ ಪೊಲೀಸ್ ಇಲಾಖೆಯಿಂದ ಇಲ್ಲಿ ತನಕ ಏನೇನು ಮಾಹಿತಿಗಳು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಲಾಗಿದೆ ಅನ್ನೋದನ್ನು ಕೂಡ ಆಬ್ವಿಯಸ್ಲಿ ಗೃಹ ಸಚಿವರಿಂದ ಮಾಹಿತಿನ ಪಡ್ಕೊಂಡಿರುವ ಸಾಧ್ಯತೆ ಇದೆ. ಹಾಗೆ ಮುಂದೆ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ಚರ್ಚೆ ಮಾಡಿರೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇದೆ, ಪ್ರತ್ಯೇಕ ಮೀಟಿಂಗ್ಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಸೊ ಏನೇನು ಡಿಸ್ಕಷನ್ಸ್ ಆಗ್ತಾ ಇದೆ, ಸಭೆಯ ಇನ್ಸೈಡ್ ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಮೊದಲನೇದಾಗಿ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ಒಂದು ಸಭೆಯನ್ನು ನಡೆಸಿದ್ರು. ಅನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ತೆರಳಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಪ್ರತ್ಯೇಕವಾದ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಇಡೀ ಪ್ರಕರಣದಲ್ಲಿ ಸರ್ಕಾರ ನಡೆದುಕೊಳ್ಬೇಕಾದಂಥ ರೀತಿ ಏನು ಅನ್ನುವಂಥದ್ದು. ಯಾಕಂದರೆ ಈಗಾಗಿ SIT ರಚನೆ ಮಾಡಲಾಗಿದೆ, ಅಧಿಕಾರಿಗಳ ನೇಮಕ ಆಗಿದೆ, ಅವರು ತನಿಖೆಯನ್ನು ಕೈಗೊಳ್ತಾರೆ. ತನಿಖೆಯ ಭಾಗವಾಗಿ ಮಹಿಳಾ ಆಯೋಗದಿಂದ ಏನಾದರೂ ನೆರವು ಸಿಕ್ಕಿದ್ರೆ ಅದು SITಯ ಭಾಗವಾಗಿರುತ್ತೆ. ಜೊತೆಗೆ ಉಳಿದದ್ದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಸಂತ್ರಸ್ತೆಯನ್ನು ಕರೆಸುವಂಥದ್ದು, ಗುರುತಿಸುವಂಥದ್ದು, ಕೌನ್ಸಿಲಿಂಗ್ ಮಾಡಿಸುವಂಥದ್ದು, ಹೀಗೆ ಬೇರೆ ಬೇರೆ ವಿಚಾರಗಳಿದ್ರೂ ಕೂಡ ಅವೆಲ್ಲವೂ ಕೂಡ SIT ವ್ಯಾಪ್ತಿಯಲ್ಲಿ ಬರುತ್ತೆ. ಸರ್ಕಾರವಾಗಿ ಇದನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ದು. ಯಾಕಂದರೆ SIT ರಚನೆ ಆದ ನಂತರದಲ್ಲಿ ಸರ್ಕಾರದಿಂದ ಮಧ್ಯಪ್ರವೇಶ ಅಥವಾ ಬೇರೆ ಒತ್ತಡ ಸಾಧ್ಯ ಇಲ್ಲ, ಅಥವಾ ಬೇರೆ ಕಡೆಯ ಒತ್ತಡಗಳು ಕೂಡ SITಗೆ ಮೇಲೆ ಏನಾದರೂ ಬಂದರೆ ಅದು ಸಹಜವಾಗಿ ಸರ್ಕಾರದ ಗಮನಕ್ಕೆ, ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹಜವಾಗಿ ಬಂದೇ ಬರುತ್ತೆ, ಅಥವಾ ಗೃಹ ಸಚಿವರ ಗಮನಕ್ಕೆ ಬರುತ್ತೆ ಅದು ಅನ್ನುವಂಥದ್ದು. ಹಾಗಾಗಿ ಇದರಲ್ಲಿ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಅಥವಾ ಅಕಸ್ಮಾತ್ ಅದೇನಾದರೂ SITಯಲ್ಲಿ ಏನಾದರೂ ಸಾಬೀತುಗಳಾಗ್ತಾ ಹೋದರೆ ಅದನ್ನು ಹೇಗೆ ನಿರ್ವಹಿಸಬೇಕು ಮುಂದೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾದ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಮತ್ತು ಸಿಎಂ ತೆರಳಿದ ನಂತರದಲ್ಲಿ ಡಿಸಿಎಂ ಮತ್ತು ಗೃಹ ಸಚಿವರು ಪ್ರತ್ಯೇಕ ಮಾತುಕತೆ ನಡೆಸಿದ ಬಹುತೇಕ ತನಿಖೆಯ ಹಂತ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಹಿತಿಗಳಿದೆ ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರೆ ಇಬ್ಬರು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಒಟ್ಟಾರೆಯಾಗಿ ಸಿಎಂ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಈ ಒಂದು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ನಡೆದಿರುವಂಥದ್ದು. ಈಗ ಡಿಸಿಎಂ ಮತ್ತು ಗೃಹ ಸಚಿವರು ಪ್ರತ್ಯೇಕವಾದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್ ಅವರು ಪ್ರತ್ಯೇಕ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ.